ಓಹೋ, ಅದು ಹಳೆ ಫೋಟೋ ತೋರ್ಸಿದ್ಯಾ ಅಂತ ಅನ್ಸುತ್ತೆ. ಬಡವ್ರ ಹೆಣ್ಮಕ್ಳಲ್ವಾ, ವಯಸ್ಸಲ್ಲಿ ಮದ್ವೆ ಮಾಡಕ್ ಆಗಲ್ಲ. ಹೌದು, ಈ ಹುಡುಗಿ ಯಾರು? ಇವಳು ನನ್ನ ಮಗಳು ಸ್ನೇಹಿತೆ ಸರ್ಸು ಅಂತ. ಇವನ್ ಯಾರು? ಹುಡುಗಿ ಅಣ್ಣನಾ? ಅಲ್ಲ, ಅಣ್ಣ ಅಲ್ಲ, ನನ್ ದೊಡ್ಡಳಿಮಯ್ಯ ಆದಿತ್ಯ ಅಂತ. ಅವಳು ನನ್ನ ದೊಡ್ಡ ಮಗಳು ಪೂರ್ಣಿ ಅಂತ. ನನಗೆ 2 ಹೆಣ್ಮಕ್ಳು. ನಮ್ಮ ಮನೇಲಿ ಯಜಮಾನ್ರು ಅಂತ ಬೇರೆ ಯಾರೂ ಇಲ್ಲ, ಇರೋದು ನಾನೊಬ್ನೇ. ಅಪ್ಪ ಇಲ್ದಲ್ಲಿರೋ ಹುಡುಗಿ, ಅದಕ್ಕೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಾ ಇದ್ದೇನೆ. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಯಾರಾದರೂ ಒಬ್ರು ಮುಂದೆ ನಿಂತು ಮಾಡಲೇಬೇಕಲ್ವಾ? ಈಗ ನಾವು ಎದು ಮದುವೆ ಮಾಡಿಸ್ತಾ ಇದೀವಲ್ಲ ಹಾಗೆ. ಓಹೋ, ಯಜಮಾನ್ರಿ ಇಲ್ಲದ ಮನೆ ಅಂದ್ಮೇಲೆ ಗಂಡಕ್ಕೆ ಇಲ್ಲದ ಮನೆ. ಅಂಕೆ ಶಂಕೆ ಏನೂ ಇರಲ್ಲ ಅಲ್ಲ? ಅಂದಹಾಗೆ ನಿಮ್ ಯಜಮಾನ್ರು ಆಸ್ತಿ ಗೀಸ್ತಿ ಏನಾದ್ರೂ ಮಾಡಿಟ್ಟಿದಾರಾ? ಎಲ್ಲ ಇದೆ ದೊಡ್ಡಮ್ಮ, ಅದೆಲ್ಲ ಈಗ್ಯಾಕೆ? ಸುಮ್ಮನೆ ಇರಿ ನೀವು. ಅಯ್ಯೋ, ನಾವು ಹುಡುಗನ ಕಡೆಯವರು, ಕೇಳ್ಬೇಕಾಗಿರೋದು ನಮ್ಮ ಹಕ್ಕು. ಹುಡುಗಿ ಕಡೆ ಆಸ್ತಿ, ಅಂತಸ್ತು, ಒಡವೆ, ವಸ್ತ್ರ ಎಷ್ಟಿದೆ ಅಂತ ಈಗಲೇ ಕೇಳಬೇಕು. ಆಮೇಲೆ ಕೇಳಕ್ಕಾಗಲ್ಲ. ಆಸ್ತಿ ಅಂತ ಏನೂ ಇಲ್ಲ. ಆಸ್ತಿ ಇಲ್ಲ ಅಂದ್ರೆ ಏನಂತೆ, ಮುತ್ತಂತ 2 ಹೆಣ್ಮಕ್ಳಿಲ್ವಾ? ಪಾಪ ನಮ್ಮ ಮಾವ ಹೋದ್ಮೇಲೆ ನಮ್ಮತ್ತೆ ತುಂಬ ಕಷ್ಟಪಟ್ಟು 2 ಹೆಣ್ಮಕ್ಳನ್ನು ಸಾಕಿದ್ದಾರೆ. ಗುಣ ಮತ್ತೆ ನಡತೆಯಲ್ಲಿ 2 ಅಪರಂಜಿ ಚಿನ್ನ. ಅಲ್ಲ, ನಾನು ಆಸ್ತಿ ನೋಡಿ ಮನೆ ಅಳಿಯಾದ್ನಾ? ಇಲ್ಲ ತಾನೆ. ಈ ಹೆಣ್ಮಗುಗೆ ಒಂದು ಆಸರ ಆಗಬೇಕು ಅಂತ ತಾನೆ. ಇಷ್ಟಕ್ಕೂ ನಿಮ್ಮ ಎದುಗೆ ಯಾವ ಮಹಾ ಆಸ್ತಿ ಇದೆ?